ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಈಗಾಗಲೇ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತಿದೆ. ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ. ಸೊ ಆ ಒಂದು ಎಕ್ಸಾಮಿನೇಷನ್ಗೆ ಸೆಂಟರ್ಗಳ ಬಗ್ಗೆ ನೀವು ಕೇಳ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಸೆಂಟರ್ ಬಗ್ಗೆ ಒಂದು ಮಾಹಿತಿ ಅಪ್ಡೇಟ್ ಆಗಿದೆ. ಶಾಕಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಕಂಡಕ್ಟ್ GNM ಎಕ್ಸಾಮಿನೇಷನ್ ಬೈ ರಾಜೀವ್ ಗಾಂಧಿ. ಸೊ ರಾಜೀವ್ ಗಾಂಧಿ ವತಿಯಿಂದ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತಿದೆ. ಸೊ ಯಾಕಪ್ಪ ಇದು ರಾಜೀವ್ ಗಾಂಧಿ ಕಂಡಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಸೊ ಒಂದು ಶಾಕಿಂಗ್ ನ್ಯೂಸ್ ಏನಂತಂದರೆ, ರಾಜೀವ್ ಗಾಂಧಿ ಅಂಡರಲ್ಲಿ ಬರೋದು ಮೆಡಿಕಲ್ ಎಜುಕೇಷನ್ಸ್ಗಳು ಮತ್ತು ನರ್ಸಿಂಗ್ ಕಾಲೇಜುಗಳು. ಸೊ ಹೀಗಾಗಿ ಅವರುಗಳು ಈ ಸೆಂಟ್ರಲ್ಲಿರ್ತವೆ, ಮೆಡಿಕಲ್ ಕಾಲೇಜಲ್ಲಿ ಜಾಸ್ತಿ ಇರೋದು. ಸೊ ಹೀಗಾಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಸೆಂಟರ್ಗಳನ್ನು ಸ್ಟ್ರಿಕ್ಟಾಗಿ ಎಕ್ಸಾಮನ್ನು ನಡೆಸ್ತಾರೆ. ಸೊ ರಾಜೀವ್ ಗಾಂಧಿಯವರು ಈ ವರ್ಷ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ಸ್ ಇದೆ, ಅದನ್ನು ಓದಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ವಿದ್ಯಾರ್ಥಿಗಳು, ಇದೊಂದು ಆರ್ಟಿಕಲ್ ಇವತ್ತು ಬಂದಿರುವಂಥದ್ದು ನಿನ್ನೆ ಈವ್ನಿಂಗಲ್ಲಿ ಬಂದಿದೆ, 20ನೇ ತಾರೀಕಿಗೆ ರಿಲೀಸ್ ಆಗಿರುವಂಥದ್ದು. ವಿಷಯ ಏನಿದೆ ಅಂತಂದರೆ, GNM ಎಕ್ಸಾಮಿನೇಷನ್ಸ್ ಬೈ ರಾಜೀವ್ ಗಾಂಧಿ ಕಂಡಕ್ಟಿಂಗ್ ರಾಜೀವ್ ಗಾಂಧಿ ಸ್ಟೂಡೆಂಟ್ ಹೂ ಕೇಮ್ ಅಂಡರ್ ದಿ GNM ನರ್ಸಿಂಗ್ ಬೋರ್ಡ್ ಆ್ಯಂಡ್ ಜನರಲ್ ಮಿಡ್ವೈಫರಿ ಇನ್ಸ್ಟಿಟ್ಯೂಟ್. ಸೊ ಅವರುಗಳಿಗೆ ಸಂಬಂಧಿಸಿದಂತೆ ಒಂದು ಇದನ್ನು ಬರೆದಿದ್ದಾರೆ. ರಾಜೀವ್ ಗಾಂಧಿ ಏನು ಮಾಡ್ತಾಯಿದೆ, ಈ ವರ್ಷ ಕಂಡಕ್ಟ್ ಮಾಡ್ತಾ ಇದೆ ಅಂತ ಒಂದು ವಿಷಯ ಇದೆ. ಸೊ ಇಲ್ಲಿ ಮೆನ್ಷನ್ ಮಾಡಿದರೆ ಏನೆಲ್ಲ ಮಾಹಿತಿ ಇದೆ ಅಂತ ನೋಡೋದಾದರೆ, ಸೊ ನೋಡಿ ಏನೆಲ್ಲ ಮಾಹಿತಿ ಇದೆ ಅಂತಂದರೆ, ಇಲ್ಲಿ ಆ್ಯಸ್ ಪರ್ ದ ಇದು ರೆಫರೆನ್ಸ್ ನಂಬರ್ 1 and 2 ಮೆನ್ಷನ್ಡ್, ರಾಜೀವ್ ಗಾಂಧಿ ಹ್ಯಾಸ್ ಡೈರೆಕ್ಟೆಡ್ ಟು ಕಂಡಕ್ಟ್ ದ GNM ನರ್ಸಿಂಗ್ ಎಕ್ಸಾಮಿನೇಷನ್ ಇನ್ ಇಟ್ಸ್ ಅಫಿಲಿಯೇಟೆಡ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕಾಲೇಜಸ್. ನೋಡಿರಿ, ತನಗೆ ಅಂಡರಲ್ಲಿ ಬರುವಂತಹ ಒಂದು ಮೆಡಿಕಲ್ ಮತ್ತು ಡೆಂಟಲ್ ಕಾಲೇಜುಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದೆ. ಸೊ ದೇ ಸೇಡ್ ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ಸ್ ಬಿಟ್ವೀನ್ 30 to ನೆಕ್ಸ್ಟ್ ಮಂತ್ 3, ಅಂದರೆ ಇದೇ ತಿಂಗಳು 30ರಿಂದ ಮುಂದಿನ ತಿಂಗಳು 8ನೇ ತಾರೀಕು ತನಕ ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇತ್ತು, ಅದನ್ನು ತನ್ನ ಅಂಡರಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್, ತನ್ನ ಅಂಡರಲ್ಲಿ ಬರುವಂಥ ರಾಜೀವ್ ಗಾಂಧಿ ಅಂಡರಲ್ಲಿ ಬರುವಂತಹ ಮೆಡಿಕಲ್ ಮತ್ತು ಡೆಂಟಲ್ ಕಾಲೇಜುಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ವಿತೌಟ್ ಫೇಲ್ ಅಂದರೆ ತುಂಬ ಸ್ಟ್ರಿಕ್ಟ್ ಇರೋದರಿಂದ ವಿತೌಟ್ ಫೇಲ್ ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳು ಈ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ. ಒಂದನೇದು, ಸೊ ಟ್ರಾನ್ಸ್ಪೋರ್ಟೇಷನ್ಸ್ ಆಫ್ ದಿ ಸ್ಟೂಡೆಂಟ್ಸ್ಗಳು ಏನು ಮಾಡಬೇಕಂದ್ರೆ ಅತಿ ಬೇಗನೆ ಕಾಲೇಜ್ಗಳಿಗೆ ಓನ್ ರೆಸ್ಪಾನ್ಸಿಬಲ್ ಮೇಲೆ ಬೇಗನೆ ಬಂದು ನಿಗದಿತ ಟೈಮಲ್ಲಿ ಬರಬೇಕು. ಸ್ಟೂಡೆಂಟ್ಸ್ ಶುಡ್ ಬಿ ಇಶ್ಯೂಡ್ ಬೈ ದ ವ್ಯಾಲಿಡ್ ಐ ಡಿ ಕಾರ್ಡ್ಗಳನ್ನು ತೊಗೊಂಬರಬೇಕು. ವಿತೌಟ್ ಅಡ್ಮಿಟ್ ಹಾಲ್ ಟಿಕೆಟ್, ವಿತೌಟ್ ಮಿಸ್ಸಿಂಗ್ ಅಡ್ಮಿಷನ್ ಹಾಲ್ ಟಿಕೆಟು ಮತ್ತು ID ಕಾರ್ಡ್ಗಳನ್ನು ಬಿಟ್ಟು ಬಂದರೆ ದೇ ವಿಲ್ ನಾಟ್ ಅಲೌಡ್ ಎಂಟರ್ ಇನ್ ಟು ದಿ ಎಕ್ಸಾಮಿನೇಷನ್ ಹಾಲ್. ಸೊ ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ನೆಕ್ಸ್ಟ್ ಏನಂದರೆ, ಸ್ಟೂಡೆಂಟ್ ಕಮ್ ಅಂಡರ್ ದ ಎಕ್ಸಾಮಿನೇಷನ್ ಹಾಲ್ ಇಸ್ ಯೂನಿಫಾರ್ಮ್. ಸೊ ವೆರಿ ಇಂಪಾರ್ಟೆಂಟ್, ಇನ್ಸ್ಟಿಟ್ಯೂಟ್ ಯೂನಿಫಾರ್ಮ್ ಜೊತೆ ಬರಬೇಕು. ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು. ID ಕಾರ್ಡ್ ತೊಗೊಂಬರಬೇಕು. ಹಾಲ್ ಟಿಕೆಟು ಇವನ್ನೆಲ್ಲ ಮಿಸ್ ಮಾಡೋ ಹಾಗೆ ಇಲ್ಲ. ಆಮೇಲೆ ನೆಕ್ಸ್ಟ್ ಏನಂತಂದರೆ, ಯಾವುದೇ ಥರ ಅಂತ 5ನೇ ಪಾಯಿಂಟಲ್ಲಿ ಯಾವುದೇ ಥರ ಅಂತ ನೀವು ಕ್ಯಾರಿ ಮಾಡೋ ಹಾಗಿಲ್ಲ. ಏನಂದರೆ ಮೊಬೈಲು, ಸ್ಮಾರ್ಟ್ ವಾಚು, ಎಲೆಕ್ಟ್ರಾನಿಕ್ ಗೆಜೆಟ್ಸು, ಪೇಪರು, ಚೀಟ್ಸು ಇವುಗಳನ್ನು ಬುಕ್ಸ್ಗಳನ್ನು ತಗೋರೋ ಇರೋ ಹಾಗಿಲ್ಲ. ಅದಾದಮೇಲೆ ಏನಾದರೂ ಎಕ್ಸಾಮ್ ಹಾಲಲ್ಲಿ ಕಂಡು ಬಂದರೆ ಸೊ ಅವರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಸ್ಟೂಡೆಂಟುಗಳು 8-15 ಎಕ್ಸಾಮು ಯಾವಾಗಿರುತ್ತೆ ಅದಕ್ಕಿಂತ ಒಂದು ನೀವೇನು ಮಾಡಬೇಕು ಅಂದರೆ, ಸೊ ಬೇಗನೆ ಬರಬೇಕು. ಉದಾಹರಣೆಗೆ 8-15 AM ಎಕ್ಸಾಮ್ಸ್ ಬಿಫೋರ್ ನೀವು ಬಂದು ಇಲ್ಲಿ ಜಾಯ್ನ್ ಆಗಬೇಕು. ಮತ್ತು 2 ಗಂಟೆಗಿದ್ದರೆ 1:15 ಬರಬೇಕು. ಸೊ ಈ ರೀತಿಯಾದಂಥ ಒಂದು ಪಾಲಿಸಿಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ರೂಲ್ಸ್ ರೆಗ್ಯುಲೇಷನ್ಸ್ ತುಂಬ ಸ್ಟ್ರಿಕ್ಟಾಗಿ ಇಲ್ಲಿ ನಾವು ಫಾಲೋಅಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಮ್ ಹಾಲಲ್ಲಿ ಏನಂತಂದರೆ ಇದನ್ನು ಅನ್ನೆಸೆಸರಿ ಆ್ಯಕ್ಟಿವಿಟಿಗಳನ್ನು ಕೊಡಲಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ವೆಸ್ಟಿಗೇಟರ್ ಅವರು ಕೂಡ ಸ್ಟ್ರಿಕ್ಟಾಗಿ ಮೊಬೈಲ್ಗಳನ್ನು ಚೆಕ್ ಮಾಡಬೇಕು. ಆಮೇಲೆ ಸ್ಕ್ವಾಡ್ಸ್ಗಳು, ಫ್ಲೈಯಿಂಗ್ ಸ್ಕ್ವಾಡು ಇವರೆಲ್ಲರುಗಳು ಇಲ್ಲಿ ನಾವು ಪ್ರೆಸೆಂಟ್ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಟೋಟಲಾಗಿ ಹೇಳೋದಾದರೆ GNM ನರ್ಸಿಂಗ್ ಎಕ್ಸಾಮನ್ನು ಮೆಡಿಕಲ್ಲು ಮತ್ತು ಡೆಂಟಲ್ ಕಾಲೇಜುಗಳಲ್ಲಿ ಮಾತ್ರ ಕಂಡಕ್ಟ್ ಮಾಡಲಾಗುತ್ತೆ. ನಿಮ್ಮ ಸೆಂಟರ್ಗಳು ಮೆಡಿಕಲ್ ಮತ್ತು ಡೆಂಟಲ್ ಎಕ್ಸಾಮ್ ಸೆಂಟರ್ಗಳಾಗಿವೆ.